ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಸುನ್ವಾರ್. ಈ ಒಂದು ಕ್ಲಾಸ್ನಲ್ಲಿ ಏನು ನೋಡೋಣ ಅಂದರೆ ಆ್ಯಕ್ಟಿವ್ ವೈಸ್ ಮತ್ತು ಪ್ಯಾಸಿವ್ ವೈಸ್ನಲ್ಲಿ ಯಾವ ಥರ ಕ್ವಶನ್ಸ್ಗಳು ಬರ್ತವೆ. ನಿಮಗೆ ಅವರು ಪರ್ಟಿಕ್ಯುಲರ್ ಆಗಿ ಆ್ಯಕ್ಟಿವ್ ವೈಸ್ ಕೊಟ್ಟು ಪ್ಯಾಸಿವ್ ವೈಸ್ ಕೇಳಬೇಕಂತ ಏನೂ ಇಲ್ಲ. ಓಕೆ, ದೇ ಆರ್ ಸಮ್ಟೈಮ್ಸ್ ಗಿವ್ ಸಮ್ ಸೆಂಟೆನ್ಸ್ ಇನ್ ಪ್ಯಾಸಿವ್ ವೈಸ್ ಆ್ಯಂಡ್ ಆಸ್ಕ್ ಫಾರ್ ದ ಆ್ಯಕ್ಟಿವ್ ವೈಸ್ಗೂ ಕೇಳ್ತಾರೆ. ಅದೇ ಈ ರೀತಿ ಈ ಕ್ವಶನ್ ಯಾವ ಥರ ಇದೆ ಅಂದರೆ ಕೈಟ್ಸ್ ಹ್ಯಾವ್ ಬೀನ್ ಬೌಟ್ ಬೈ ಮೆನಿ ಚಿಲ್ಡ್ರನ್. V3 ಬಂದಿದೆ. ಓಕೆ, ಇಲ್ಲಿ ಬಾಯ್ ಅಂತಕ್ಕಂಥದ್ದು ಬಂದಿದೆ ಅಂದರೆ ಇದು ಎತ್ತರಾಗೈತಿ ಪ್ಯಾಸಿವ್ ವಾಯ್ಸ್ ಒಳಗೆ. ಓಕೆ, ಅವ್ರು ಏನು ಕೇಳ್ಯಾರ ಆ್ಯಕ್ಟಿವ್ ವಾಯ್ಸ್ ಒಳಗೆ ಮಾಡ್ರಿ ಸೆಂಟೆನ್ಸ್ ಅಂತಕ್ಕಂಥದ್ದನ್ನ ಕೇಳ್ಯಾರ. ಓಕೆ, ಇಂಥ ಕ್ವಶನ್ಸ್ ಬಂದಾಗ ನೀವು ಏನು ಮಾಡ್ಬೇಕಂದ್ರೆ ಫಸ್ಟ್ ಏನು ನೋಡ್ಕೊಳ್ಬೇಕು, ಇಲ್ಲಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವುದೈತಿ ನೋಡ್ಬೇಕು. ಯಾವುದೈತ್ರಿ ಹೆಲ್ಪಿಂಗ್ ವರ್ಬ್ ನೋಡಿದಾಗ ಹ್ಯಾವ್ ಬೀನ್ ಅಂತಕ್ಕಂಥದ್ದು ಐತಿ. ಹ್ಯಾವ್ ಬೀನ್ ಅಂತಕ್ಕಂಥದ್ದು ಇದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಸೆಂಟೆನ್ಸ್ಗಳು ಇರ್ತಾವೆ. ಓಕೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಪ್ಯಾಸಿವ್ ವೈಸ್ ಒಳಗೆ ಇರ್ಬೇಕಂದ್ರೆ ನಮ್ಮ ಆ್ಯಕ್ಟಿವ್ ವೈಸ್ ಒಳಗೆ ಒಂದು ರೂಲ್ಸ್ ಐತಿ. ಯಾವ್ದು ಇರ್ಬೇಕು ರೀ ಆ್ಯಕ್ಟಿವ್ ವೈಸ್ ಒಳಗೆ? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇರಬೇಕು. ಓಕೆ, ನೋಡ್ರಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಒಳಗೆ ಯಾವ ಥರ ಆಗುತ್ತೆ ಸೆಂಟೆನ್ಸ್ ಇದೆ. ಪ್ರೆಸೆಂಟ್ ಪರ್ಫೆಕ್ಟ್ ಅಂದ್ರೆ ಇಲ್ಲಿ ಏನು ಮಾಡ್ಬೇಕು, ಸಬ್ಜೆಕ್ಟ್ ಇಲ್ಲಿ ಆಬ್ಜೆಕ್ಟ್ ಫಸ್ಟ್ ಹೋಗಿರ್ತದೆ, ಸಬ್ಜೆಕ್ಟ್ ಲಾಸ್ಟ್ ಬಂದಿರ್ತದೆ ಪ್ಯಾಸಿವ್ ವೈಸ್ ಒಳಗೆ. ಅದೇ ರೀತಿಯಾಗಿ ನಮ್ಗೆ ಏನು ಮಾಡಬೇಕು ಆ್ಯಕ್ಟಿವ್ ವೈಸ್ ಒಳಗೆ ಸಬ್ಜೆಕ್ಟ್ ಪ್ಲಸ್ ಫಸ್ಟ್ ಬರಬೇಕು. ಏನು ಬರ್ತೈತಿ? ಮೆನಿ ಚಿಲ್ಡ್ರನ್. ಮೆನಿ ಚಿಲ್ಡ್ರನ್. ಚಿಲ್ಡ್ರನ್ ಅಂತಕ್ಕಂಥವ್ರು ಚಿಲ್ಡ್ರನ್ ಅಂದ್ರೆ ಬಹಳಷ್ಟು ಪ್ಲೂರಲ್ ಫಾರ್ಮ್ ಇರೋದ್ರಿಂದ ಹೆಲ್ಪಿಂಗ್ ವರ್ಬ್ ಏನು ಬರ್ತದೆ V3 ಒಳಗೆ ಹ್ಯಾವ್. ಪರ್ಫೆಕ್ಟ್ ಟೆನ್ಸ್ ಒಳಗೆ ಹ್ಯಾವ್. ಮೆನಿ ಚಿಲ್ಡ್ರನ್ ಹ್ಯಾವ್ ಬೈ ಬೌಟ್ ಬೌಟ್. ಅದೇ ರೀತಿಯಾಗಿ ಏನು ಬರ್ತದೆ ಇಲ್ಲಿ ಮೆನಿ ಚಿಲ್ಡ್ರನ್ ಹ್ಯಾವ್ ಬೌಟ್ ಕೈಟ್ಸ್. ಮೆನಿ ಚಿಲ್ಡ್ರನ್ ಹ್ಯಾವ್ ಬೌಟ್ ಕೈಟ್ಸ್ ಅಂತಕ್ಕಂಥದ್ದು ಆನ್ಸರ್ ಬರ್ತದೆ. ಓಕೆ, ಯಾವಾಗಲೂ ಗ್ರಾಮೆಟಿಕಲ್ ರೂಲ್ಸ್ಗಳು ಗೊತ್ತಿರಬೇಕು. ನಾವು ಇದನ್ನು ಲೆಂದಿಯಾಗಿ ಒಂದು ಥೆರಾಟಿಕಲ್ ಕ್ಲಾಸ್ ಮಾಡೋ ಮುಂದೆ ಯಾವ್ಯಾವ ಟೆನ್ಸ್ ಬಂದಾಗ ಯಾವ ಟೆನ್ಸ್ಗೆ ನಾವು ಯಾವ ಥರನಾಗಿರ್ತಕ್ಕಂತಹ ಚೇಂಜಸ್ಗಳನ್ನು ಮಾಡಬೇಕಂತಕ್ಕಂಥದ್ದನ್ನು ನೋಡೋಣ. ಇದೇ ರೀತಿಯಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.